ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಪ್ರಪಂಚದಲ್ಲಿರುವಂತಹ ಎಲ್ರಿಗೂ ಕೂಡ ನಾನು ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಕೆಲವರು ಹೇಳ್ತಾರೆ ಬಾಯ್ಬಿಟ್ಟು, ಇನ್ನು ಕೆಲವರು ಬಾಯ್ಬಿಟ್ಟು ಹೇಳಲ್ಲ. ನಾನು ಚೆನ್ನಾಗಿ ಕಾಣಬೇಕು, ನಾನು ಅಂದ ಚಂದವಾಗಿರಬೇಕು, ನೋಡಿದವ್ರು ನೀನು ಚೆನ್ನಾಗಿದೆಯಾ, ನೀನು ಕ್ಯೂಟ್ ಆಗಿದೆಯಾ, ನೀನು ಸಕ್ಕತ್ತಾಗಿ ಕಾಣ್ತೀಯ ಅಂತ ಕಾಂಪ್ಲಿಮೆಂಟ್ಸ್ ಕೊಡಬೇಕು. ಆ ಕಾಂಪ್ಲಿಮೆಂಟ್ಸ್ ಕೇಳಿ ನಾನು ಖುಷಿ ಪಡಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬನಿಗೂ ಇದ್ದೇ ಇರುತ್ತೆ. ಸೊ ಆದರೆ ಅವ್ರು ಕೆಲವರು ತೋರಿಸ್ಕೊಡಲ್ಲ. ಇನ್ನು ಕೆಲವರು ನಾನು ಚಂದ ಕಾಣಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಅವ್ರು ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡ್ತಾರೆ. ಇನ್ ದ ಸೆನ್ಸ್ ಪಾರ್ಲರ್ಗೆ ಹೋಗ್ತಾರೆ, ಪಾರ್ಲರಲ್ಲಿ ಫುಲ್ ರೆಡಿ ಆಗ್ತಾರೆ, ಟಿಪ್ ಟಾಪ್ ಆಗಿರ್ತಾರೆ, ಮನೆಗೆ ಹೋಗ್ತಾರೆ, ಮೇಕಪ್ ಪ್ರಾಡಕ್ಟ್ಸ್ ಅಂತೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತೆ, ಹೇರ್ ಕೇರ್ ಪ್ರಾಡಕ್ಟ್ಸ್ ಅಂತೆ, ಆ್ಯಸ್ ವೆಲ್ ಆಸ್ ಪಾರ್ಲರಲ್ಲೂ ಕೂಡ ಅಷ್ಟೇ ಒಂದಷ್ಟು ಟ್ರೀಟ್ಮೆಂಟ್ಗಳಂತೆ, ಸ್ಕಿನ್ ಕೇರ್ ಟ್ರೀಟ್ಮೆಂಟ್ಗಳಂತೆ, ಆ್ಯಕ್ನೆ ಟ್ರೀಟ್ಮೆಂಟ್ ಅಂತೆ, ಅದ್ರ ಜೊತೆಗೆ ಹೇರ್ ಸ್ಪಾ ಅಂತೆ, ಹೇರ್ ವಾಶ್ ಅಂತೆ, ಅದ್ರ ಜೊತೆಗೆ ಕೆರಟಿನ್ ಟ್ರೀಟ್ಮೆಂಟ್ ಅಂತೆ, ಅದ್ರ ಜೊತೆಗೆ ನ್ಯಾನೋಪ್ಲಾಸ್ಟಿ ಅಂತೆ, ಬೊಡಾಕ್ಸ್ ಅಂತೆ, ಹೀಗೆ ಹಲವಾರು ರೀತಿಯ ಟ್ರೀಟ್ಮೆಂಟ್ಗಳು ಕೂಡ ಬಂದಿದೆ. ಬಿಕಾಸ್ ನಾವು ಚೆಂದ ಕಾಣಬೇಕು ಅನ್ನೋಂಥ ನಿಟ್ಟಿನಲ್ಲಿ, ಕೂದಲು ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಸ್ಕಿನ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಒಂದು ಎಲ್ಲ ಟ್ರೀಟ್ಮೆಂಟ್ಗಳನ್ನ ಪಾಡಿ ನಾವು ಚೆನ್ನಾಗಿ ಕಾಣಿಸ್ತೀವಿ, ಹೌದು. ಬಟ್ ಅದರ ಸೈಡ್ ಎಫೆಕ್ಟ್ಸ್ಗಳು ಯಾವ ರೀತಿ ಇದೆ ಅನ್ನುವಂಥದ್ದು ನಮ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಅರಿವು ಬಂದಿಲ್ಲ. ಬಿಕಾಸ್ ನಮ್ಮ ತಲೆಯಲ್ಲಿ ಏನಿರೋದು ನಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ಟರೆ ಅದರಿಂದ ಆಗುವ ಸೈಡ್ ಎಫೆಕ್ಟ್ ನಿಧಾನಗತಿಯಲ್ಲಿ ನಮ್ಮ ಆರೋಗ್ಯವನ್ನು ತಿಂತ ಬರ್ತಾ ಇದೆ, ಅಂದರೆ ಅನಾರೋಗ್ಯಕ್ಕೆ ನಮ್ಮನ್ನು ತಳ್ತಾ ಇದೆ. ಆ ಐಡಿಯಾ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಅದು ಸಿವಿಯರ್ ಆಗಿ ಲೆವೆಲ್ಗೆ ಹೋದ ತಕ್ಷಣ ಮಾತ್ರ ನಮಗೆ ಬಿಕಾಸ್ ಆಫ್ ಹೇರ್ ಟ್ರೀಟ್ಮೆಂಟಿಂದಾಗಿ ನನಗೆ ಈ ಸಮಸ್ಯೆ ಬಂದಿದೆ ಅನ್ನುವಂಥದ್ದು ಪೀಕ್ ಲೆವೆಲ್ಗೆ ಹೋದಾಗ ಮಾತ್ರ ನಮಗೆ ಅರಿವಾಗುತ್ತೆ. ಸೊ ತುಂಬ ಜನರು ಹೇರ್ ಡೈ ಮಾಡ್ತಾರೆ, ಹೇರ್ ಕಲರ್. ನನಗೆ ಬಿಳಿ ಕೂದಲು ಬಂದುಬಿಟ್ಟಿದೆ, ಸೊ ನಾನು ಆದಷ್ಟು ಬೇಗ ಈ ಬಿಳಿ ಕೂದಲನ್ನ ಮುಚ್ಚಬೇಕಪ್ಪ, ನನ್ನ ನೋಡಿದವರು ಏಜ್ ಆಗಿದೆ ಅಂತ ಭಾವಿಸ್ಬಿಡ್ತಾರೆ ಅನ್ನೋಂಥ ನಿಟ್ಟಿನಲ್ಲಿ ಹೇರ್ ಕಲರ್ ಮಾಡೋಕ್ಕೆ ಹೋಗ್ತಾರೆ. ಬಿಕಾಸ್ ಬಿಳಿ ಕೂದಲು ಅನ್ನುವಂಥದ್ದು ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೂ ಬರುತ್ತೆ, 18 ವರ್ಷದ ಯುವಕರಲ್ಲೂ ಬರುತ್ತೆ, ಯುವತಿಯರಲ್ಲೂ ಬರುತ್ತೆ. ಬಿಳಿ ಕೂದಲು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಸೊ ಈ ಬಿಳಿ ಕೂದಲನ್ನ ಮುಚ್ಚುವಂಥ ನಿಟ್ಟಿನಲ್ಲಿ ತುಂಬ ಜನರು ಏನು ಮಾಡ್ತಾರೆ, ಹೇರ್ ಡೈಯಿಂಗ್ ಅಥವಾ ಹೇರ್ ಕಲರಿಂಗ್ ಪ್ರೊಸೆಸ್ಸಿಗೆ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೂ ಕೆಲವರು ಈ ಕಲರಿಂಗ್ ಎಲ್ಲ ನಾನು ಮಾಡಲ್ಲ, ಬಟ್ ಮೆಹಂದಿ ಹಾಕ್ತೀನಿ ಅಂತ ಹೇಳ್ತಾರೆ. ಬಟ್ ಮೆಹಂದಿಯಲ್ಲಿ ಏನು ಕೆಮಿಕಲ್ ಇಲ್ಲ ಅಂತ ಅರ್ಥಲ್ಲ. ಅಥವಾ ಪ್ಯೂರಾಗಿ ನೇಚರಿಂದ ಹೋಗಿ ತೊಗೊಂಡು ಬಂದು ಆ ಎಲೆಗಳನ್ನು ತಂದು ಕುಟ್ಟಿ ಪುಡಿ ಮಾಡಿ ಅದು ನಿಮ್ಗೆ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ, ತಪ್ಪು. ನಿಮ್ಮ ಆಲೋಚನೆ ತಪ್ಪು. ಬಿಕಾಸ್ ಮೆಹಂದಿ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಕೆಮಿಕಲ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹೇರ್ ಡೈಯಲ್ಲಂತೂ ಕೇಳೋದೇ ಬೇಡ. ಹೇರ್ ಡೈಯಲ್ಲಿ ಎಸ್ಪೆಷಲಿ ಸೀಸಾ ಮತ್ತು ಪಾದರಸ ಉಳ್ಳಂತಹ ಒಂದು ಅಂಶಗಳಿದೆ. ಸೊ ಈ ಒಂದು ಅಂಶಗಳು ನಿಮಗೆ ಕ್ಯಾನ್ಸರ್ ತರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹೌದು, ನಿಮಗೆ ಮೂತ್ರಪಿಂಡದಂತಹ ಸಮಸ್ಯೆಗಳು ಕಾಣುತ್ತೆ, ಅದ್ರ ಜೊತೆಗೆ ಶ್ವಾಸಕೋಶದ ಸಮಸ್ಯೆ ಕಾಣುತ್ತೆ, ನಿಮಗೆ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. ಆಸ್ ವೆಲ್ ಆಸ್ ಇದು ಕೊನೆಯ ಸ್ಟೇಜ್ ಅಂತಂದರೆ ಇದು ಕ್ಯಾನ್ಸರ್ಗೆ ನಿಮ್ಮನ್ನು ಒಡ್ಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ತುಂಬ ಜನರು ಏನು ಮಾಡ್ತಾರೆ, ತಿಂಗಳಾದ್ರೆ 20 ದಿನಕ್ಕೆ ಒಂದ್ಸರ್ತಿ ಡೈ ಹಾಕ್ತಾರೆ. ಯಾಕಂದರೆ ನಾವು ಹಾಕಿರುವಂತಹ ಕಲರ್ 20 ದಿನಕ್ಕೆ ಶಾಂಪೂ ಕಂಡೀಷನರ್ ಯೂಸ್ ಮಾಡಿಬಿಟ್ಟು ಕಲರ್ ಹೋಗಿರುತ್ತೆ, ಮತ್ತೆ ವೈಟ್ ಹಾರ್ಟ್ಸ್ ಕಾಣೋಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ತಿಂಗಳಾನುಗಟ್ಲೆ ಅಂದರೆ 1 ತಿಂಗಳಿಗೆ ಒಂದ್ಸರ್ತಿ ಆದರೂ ಹೇರ್ ಕಲರಿಂಗ್ ಮಾಡುವಂಥವ್ರು ಇದ್ದೇ ಇದ್ದಾರೆ. ಬಟ್ ನಿಮಗೆ ಅರಿವಿರಲಿ, ನೀವು ತಿಂಗಳಿಗೆ ಒಂದ್ಸರ್ತಿ ಹೇರ್ ಡೈ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ನೀವು ಹೇರ್ ಡೈ ಮಾಡ್ತೀರಾ ಅಂತಂದರೆ ನಿಮ್ಮ ಆರೋಗ್ಯ ಯಾವಾಗಲೂ ಸ್ಥಿರವಾಗಿರೋದಕ್ಕೆ ಚಾನ್ಸೇ ಇಲ್ಲ. ಇದರಲ್ಲಿರುವಂತಹ ಹಾನಿಕಾರಕ ಅಂಶಗಳು ನಿಮ್ಮನ್ನು ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡುತ್ತೆ. ಬಿಕಾಸ್ ಅದಕ್ಕೆ ಫ್ರೆಶ್ ಎಕ್ಸಾಂಪಲ್ ಅಂದರೆ ಚೀನಾದ ಕೇವಲ್ ಅನ್ನುವಂಥ ಒಬ್ಬ ಯುವತಿ, 20 ವರ್ಷದ ಯುವತಿ. ಈಕೆಗೆ ಒಬ್ಬ ಸೆಲೆಬ್ರಿಟಿ ಕ್ರಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಆತ ಯಾವ ಕಲರ್ ಮಾಡ್ತಾನೆ ನೋಡಿ, ಹೇರ್ ಕಲರು. ಈ ಚೀನಾದಲ್ಲಿ ಫಾರಿನರ್ಸ್ ಎಸ್ಪೆಷಲಿ ಈ ಹೇರ್ ಡೈಯನ್ನು ಜಾಸ್ತಿ ಮಾಡ್ತಾರೆ. ನಮ್ಮಲ್ಲಿ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಬಿಳಿ ಕೂದಲು ಕಾಣಿಸ್ಕೊಂಡ್ರೆ ಮಾತ್ರ ಅದನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸೋಕೆ ಹೇರ್ ಡೈಯನ್ನು ಬಳಕೆ ಮಾಡ್ತಾರೆ. ಇನ್ನೂ ಕೆಲವರು ಯುವಕರು ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಹೇಳ್ಕೊಂಡು ಬರ್ಗಂಡಿ ಕಲರ್ ಅಂತೆ, ಮಗದೊಂದು ಕಲರ್ ಬ್ರೌನ್ ಕಲರ್ ಅಂತೆ, ಸೊ ಇಂತಹ ಬಣ್ಣಗಳನ್ನು ಫ್ಯಾಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಬಟ್ ಅದಕ್ಕೋಸ್ಕರ ಎಡಿಕ್ಟ್ ಆಗೋ ಹೋಗಿದ್ದಿಲ್ಲ. ಬಟ್ ಈ ಫಾರಿನ್ ಕಂಟ್ರೀಸ್ಗಳಲ್ಲಿ ಏನಪ್ಪ ಅಂತಂದರೆ, ಈ ಹೇರ್ ಕಲರ್ಸ್ ಅನ್ನುವಂಥದ್ದು ಕ್ರೇಜ್ ಆಗಿರುತ್ತೆ. ಒಂದು ಕಡೆ ಯೆಲ್ಲೋ ಮಾಡಿದ್ರೆ, ಇನ್ನೊಂದು ಕಡೆ ಗೋಲ್ಡನ್ ಹೇರ್ ಕಲರ್ ಮಾಡ್ತಾರೆ, ಇನ್ನೊಂದು ಕಡೆ ಬ್ಲ್ಯಾಕ್ ಮಾಡ್ತಾರೆ, ಇನ್ನೊಂದು ಕಡೆ ಬ್ರೌನ್ ಮಾಡ್ತಾರೆ, ಮರೂನ್ ಮಾಡ್ತಾರೆ. ಸೊ ಇಂತಹ ಟ್ರೆಂಡ್ಗಳಿರುತ್ತೆ. ಸೊ ಚೀನಾದಲ್ಲಿ ಕೆಲವು ಸೆಲೆಬ್ರಿಟಿಗಳು ತಮ್ಮ ಮೂವಿಗೆ ತಕ್ಕಂತೆ ಅವರ ಹೇರ್ ಕಲರ್ ಚೇಂಜ್ ಮಾಡ್ತಾ ಇರ್ತಾರಲ್ಲ, ಅದೇ ರೀತಿ ಅವರ ಫ್ಯಾನ್ಸ್ಗಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ಹಾಗೆಯೇ ಕೇವಲ ಅನ್ನುವಂಥ ಯುವತಿ ಕೂಡ ತನ್ನ ಹೇರ್ ಸ್ಟೈಲನ್ನು ಅಥವಾ ಹೇರ್ ಕಲರನ್ನು ತಿಂಗಳಿಗೊಂದ್ಸತಿ ಬದಲಾವಣೆ ಮಾಡ್ತಾ ಇದ್ದಂತೆ. ಸೊ ಹೀಗಾಗಿ ಆಕೆಯ ಕೈಕಾಲುಗಳಲ್ಲಿ ಕೆಂಪು ಬಣ್ಣದ ಕಲೆ ಶುರುವಾಗೋದನ್ನು ಕಾಣಿಸೋದಕ್ಕೆ, ಅದ್ರ ಜೊತೆಗೆ ಮೂತ್ರಪಿಂಡದ ಸಮಸ್ಯೆಗೆ ತುತ್ತಾಗಿ ಆಕೆ ಈಗ ಸೀರಿಯಸ್ ಕಂಡೀಷನ್ನಲ್ಲಿದ್ದಾಳಂತೆ. ಇದಕ್ಕೆ ಚೀನಾದ ಡಾಕ್ಟರ್ಗಳು ಒಂದಷ್ಟು ರಿಸರ್ಚ್ ಮಾಡ್ತಾರೆ, ಏನಿರ್ಬೋದು ಈಕೆಗೆ ಇಂತಹ ಒಂದು ಕಾಯಿಲೆ ಶುರುವಾಗೋದಕ್ಕೆ ಕಾರಣ, ಇಂತಹ ಲಕ್ಷಣಗಳೆಲ್ಲ ಕಾಣಿಸ್ತಿದೆಯಲ್ಲ, ಏನು ಕಾರಣ ಇರ್ಬೋದು, ವಾಟ್ ಇಸ್ ದ ರೀಸನ್ ಅಂತ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತಂತೆ, ಬಿಕಾಸ್ ಆಫ್ ಡೈಯಿಂಗ್, ಹೇರ್ ಡೈಯಿಂಗ್, ಹೇರ್ ಕಲರಿಂಗ್ ಮಾಡೋದ್ರಿಂದ ಇಂತಹ ಅಪಾಯಕಾರಿ ರೋಗಗಳು ಈಗ ಅವಳಿಗೆ ಬರೋಕೆ ಶುರುವಾಗಿದೆಯಂತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.